ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು 6th ಆಗಸ್ಟ್, ಟೈಮ್ ಆಗಿದೆ 5:40. ಮಾರ್ಕೆಟ್ ಹೇಗೆ ಮೂವ್ಮೆಂಟ್ ಆಗ್ತಾ ಉಂಟಂತ ನೋಡಿದರೆ ನನ್ನ ಪ್ಲ್ಯಾನ್ ಇವತ್ತಿಗೆ ಲೆವೆಲ್ಸನ್ನೆಲ್ಲ ಕೆಲವು ಮಾರ್ಕ್ ಮಾಡಿ ಇಟ್ಕೊಂಡಿದ್ದೇನೆ ನಾನು. ಇಲ್ಲಿ ನೋಡ್ಬೋದು ನೀವು. ಓಕೆ, ಸೊ ಕ್ಲಿಯರಾಗಿ ಯಾವುದೇ ನನಗೆ ಈಗ ಸೆಟಪ್ ಕಾಣ್ತಾ ಇಲ್ಲ ಫಾರ್ಮೇಷನ್ ಅದದ್ದು. ಓಕೆ, ಲೆವೆಲ್ಸ್ ಹೇಳೋದಾದರೆ ಒಂದು ಸ್ಟ್ರಾಂಗ್ ಆಗಿ ಅಪ್ಸೈಡ್ ಮೊಮೆಂಟಮ್ ಇಲ್ಲಿತ್ತು ಇವತ್ತು, ನೋಡ್ಬೋದು ನೀವು ಅರ್ಲಿ ಮಾರ್ನಿಂಗ್. ಅದಾದ ನಂತರ ಇಲ್ಲಿ ಒಂದು ಸಡನ್ನಾಗಿ ರಿಜೆಕ್ಷನ್ ಕೂಡ ಬಂದಿದೆ. ಇಲ್ಲಿ ನೋಡ್ಬೋದು ಕ್ಯಾಂಡಲ್ ಫಾರ್ಮೇಷನ್ಸ್ ಹೇಗಾಗಿದೆ ಅಂತ. ಮಲ್ಟಿಪಲ್ ಕ್ಯಾಂಡಲ್ ರಿಜೆಕ್ಷನ್ ಆಗಿ ಒಂದು ಸ್ಟ್ರಾಂಗ್ ಆಗಿ ಡೌನ್ ಸೈಡ್ ಮೊಮೆಂಟಮ್ ಕೂಡ ಬಂದಿದೆ. ಓಕೆ, ಸೊ ಈಗ ಡೈರೆಕ್ಷನ್ ಪ್ರಕಾರ ಹೇಳೋದಾದರೆ ಇನ್ನೂ ಕೂಡ ಕೈಂಡ್ ಆಫ್ ಅಪ್ಸೈಡ್ ಮೊಮೆಂಟಮ್ ಥರನೇ ಉಂಟು. ಯಾಕೆ ಅಂದರೆ ಇಲ್ಲಿ ನೋಡ್ಬೋದು ನೀವು, ಫಸ್ಟಾಗಿ ಒಂದು ಟಾಪ್ ಅಪ್ಸೈಡ್ ಮೊಮೆಂಟಮಲ್ಲಿ ಇತ್ತಲ್ವ. ಸೊ ಒಂದು ಅಪ್ಸೈಡ್ ಮೊಮೆಂಟಮ್ ಒಂದು ಸ್ವಿಂಗ್ ಮಾಡಿದೆ, ವಾಪಸ್ ಒಂದು ಸ್ವಿಂಗ್ ಮಾಡಿದೆ, ವಾಪಸ್ ಒಂದು ಸ್ವಿಂಗ್ ಮಾಡಿದ್ದೆ. ಈಗ ಇದೇ ಲೆವೆಲಲ್ಲಿ ಒಂದು ಬಂದು ನಿಂತಿದೆ. ಓಕೆ, ಸೊ ಅಂದರೆ ಅಪ್ಸೈಡ್ ಮೊಮೆಂಟಮ್ ಜಾಸ್ತಿ ಫೇವರೇಬಲ್ ಉಂಟು, ಆದರೆ ಹೇಳಲಿಕ್ಕಾಗೋದಿಲ್ಲ ಹೇಗಂತ. ಇಲ್ಲಿ ನೋಡ್ಬೋದು ಕ್ಯಾಂಡಲ್ ಸ್ಟ್ರಾಂಗ್ ಆಗಿ ಒಂದು ಸೆಲ್ ಝೋನಲ್ಲೇ ಉಂಟು. ಓಕೆ, ಸೊ ಈ ಏರಿಯಾದಲ್ಲಿ. ಹಾಗಾಗಿ ಇದೊಂದು ಇಂಪಾರ್ಟೆಂಟ್ ಲೆವೆಲ್ ಅಂತ ಹೇಳ್ಬೋದು. ಇಲ್ಲೊಂದು ಆಲ್ರೆಡಿ ರಿಜೆಕ್ಷನ್ ಕೂಡ ತಗೊಂಡಿದ್ದೆ 30 ಮಿನಿಟ್ಸಲ್ಲಿ ಒಂದು ಸ್ಟ್ರಾಂಗ್ ಕ್ಯಾಂಡಲಲ್ಲಿ. ಆದರೆ ಕೂಡ ಒಂದು ಸ್ಟ್ರಾಂಗ್ ಆಗಿ ಒಂದು ಗ್ರೀನ್ ಕ್ಯಾಂಡಲ್ ಸ್ಟ್ರಾಂಗ್ ಆಗಿ ಫಾರ್ಮ್ ಆದರೆ ಒಂದು ಪ್ಲ್ಯಾನ್ ಮಾಡ್ತೇನೆ ನಾನು. ಇಲ್ಲಿದ್ರೆ ಅದಷ್ಟು ಅವಾಯ್ಡ್ ಮಾಡ್ತೇನೆ. ಓಕೆ, ಸೊ ಕಾನ್ಫಿಡೆನ್ಸ್ ಅಂದರೆ ಸ್ಟ್ರಾಂಗ್ ಕ್ಯಾಂಡಲ್ ಸ್ಟ್ರಾಂಗ್ ಸೆಟಪ್ ಫಾರ್ಮ್ ಆದರೆ ಮಾತ್ರ ಒಂದು ಪ್ಲ್ಯಾನ್ ಮಾಡ್ತೇನೆ, ಇಲ್ಲಿದ್ರೆ ಇಲ್ಲ. ಓಕೆ, ಸೊ ಹಾಗಾಗಿ ನಾನು ವೆಯ್ಟ್ ಮಾಡಿದ್ದೇನೆ ಪ್ರಾಪರಾಗಿ ಸೆಟಪ್ ಫಾರ್ಮ್ ಆಗಲಿ, ಅದಾದ ನಂತರನೇ ಒಂದು ಟ್ರೇಡ್ ಮಾಡುವ ಅಂತ. ಓಕೆ, ಸೊ ಅದು ಬಿಟ್ಟು ಬೇರೆ ಇವತ್ತು ಯಾವುದೇ ಅಂದರೆ ಬೆಳಗ್ಗೆಯಿಂದ ಯಾವುದೇ ಸೆಟಪ್ ಅಷ್ಟು ಕ್ಲೀನಾಗಿ ಫಾರ್ಮ್ ಆಗಲಿಲ್ಲ. ಓಕೆ, ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು ಮಲ್ಟಿಪಲ್ ರಿಜೆಕ್ಷನ್ ಫಾರ್ಮ್ ಆಗಿತ್ತು. ಹಾಗಾಗಿ ಒಂದು ಕೈಂಡ್ ಆಫ್ ಅ ರಿಸ್ಕಿ ಟ್ರೇಡ್ ಟೈಪ್ ಅಂತ ಹೇಳ್ಬೋದು. ಓಕೆ, ಇಲ್ಲಿ ಇದೊಂದು 6:30ಗೇನೆ ಇತ್ತು. ಓಕೆ, ಸೊ ಇದೊಂದು ಕೈಂಡ್ ಆಫ್ ಅ ಟ್ರೇಡ್ ಇತ್ತು ಇಲ್ಲಿ. ಓಕೆ, ಸೊ ಅರ್ಲಿ ಮಾರ್ನಿಂಗ್ ಎಷ್ಟು ಗಂಟೆಗೆ ಇದು 7:45ಗೆ. ಓಕೆ, ಸೊ ನೋಡುವ ಈಗ ಇಲ್ಲಿ ಹೇಗೆ ಒಂದು ಫಾರ್ಮ್ ಆಗ್ತದೆ ಅಂತ. ಓಕೆ, 5 ಮಿನಿಟ್ಸಲ್ಲಿ ನೋಡೋದಾದರೆ ಕೂಡ ಒಂದು ಮಲ್ಟಿಪಲ್ ರಿಜೆಕ್ಷನ್ ತೊಗೊಂಡು ಒಂದು ಬೌನ್ಸ್ ಬ್ಯಾಕ್ ಕೂಡ ಬಂದಿದೆ. ಓಕೆ, ಸೊ 15 ಮಿನಿಟ್ಸಲ್ಲಿ ಒಂದು ಸ್ಟ್ರಾಂಗ್ ಕ್ಯಾಂಡಲ್ ಫಾರ್ಮ್ ಆದರೆ ಮಾತ್ರ ಒಂದು ಪ್ಲ್ಯಾನ್ ಮಾಡ್ತೇನೆ, ಇಲ್ಲಿದ್ರೆ ಅವಾಯ್ಡ್ ಮಾಡ್ತೇನೆ. ಓಕೆ, ಫಂಡೆಡ್ ಅಕೌಂಟ್ ಸ್ಟೇಟಸ್ ನೋಡಿದ್ರೆ ಯಾವುದೇ ಚೇಂಜಸ್ ಏನಿಲ್ಲ. ಅದರ ನಿನ್ನೆ ಟ್ರೇಡ್ ತೊಗೊಂಡ ನಂತರ ಯಾವುದೇ ನಾನು ಟ್ರೇಡ್ ತಗೊಳ್ಳಿಲ್ಲ. ಓಕೆ, ಸೊ ಕ್ವಿಕ್ಕಾಗಿ ನಿಮಗೆ ತೋರಿಸ್ತೇನೆ ನಾನು ಲಾಗಿನ್ ಆಗಿ. ಓಕೆ, ಸೊ ಇಲ್ಲಿ ನೋಡ್ಬೋದು ಲಾಗಿನ್ ಆಗಿದ್ದೇನೆ ಒಂದು ಅಕೌಂಟ್. ಓಕೆ, ಸೊ ಇಲ್ಲಿ ಯಾವುದೇ ಟ್ರೇಡ್ಸ್ ತಗೊಳ್ಳಿಲ್ಲ ಇನ್ನೂ ಕೂಡ. ಓಕೆ, ಸೊ ಇಲ್ಲಿ ನೋಡ್ಬೋದು ನಿನ್ನೆ ಫಿಫ್ತ್ ಟ್ರೇಡ್. ಓಕೆ, ಸೊ ಇಲ್ಲಿ ಕೂಡ ಹಾಗೇ 5170 ಆಲ್ಮೋಸ್ಟ್ ಅಷ್ಟು 5285 ಹೋಗಿದ್ದೆ. ಕಂಪ್ಲೀಟಾಗಿ ಒಂದು ಸ್ವಿಂಗ್ ಡೌನ್ ಬಂದಿದೆ. ಓಕೆ, ಶಾರ್ಕ್ ಫಂಡೆಡ್, ಓ ಮೈ ಗಾಡ್, ಶಾರ್ಕ್ ಫಂಡೆಡಲ್ಲಿ ಕೂಡ ನೋಡುವ. ಶಾರ್ಕ್ ಫಂಡೆಡಲ್ಲಿ ಕೂಡ ನೋಡ್ಬೋದು 4935 ನಾನೀಗ. ಯಾವುದೇ ಟ್ರೇಡ್ಸ್ ತಗೊಳ್ಳಿಲ್ಲ. ಓಕೆ, ಸೊ ನೋಡುವ ಹೇಗೆ ಇವತ್ತಿನ ದಿನ ಹೇಗೆ ಒಳ್ಳೆ ಸೆಟಪ್ ಸಿಗ್ತದಾ ಇಲ್ವಾ, ಅಥವಾ ಜಸ್ಟ್ ನೋ ಟ್ರೇಡಿಂಗ್ ಡೇ ಇರ್ಬೋದಾ ಹೇಗಂತ ನಾನು ನಿಮಗೆ ಶೇರ್ ಮಾಡ್ತೇನೆ. ಓಕೆ, ಸೊ ಸೆಟಪ್ ಫಾರ್ಮ್ ಆದಾಗಲೇ ನಾನು ನಿಮಗೆ ಅದು ಲಾಜಿಕ್ ಮತ್ತು ಟ್ರೇಡ್ ಐಡಿಯಾಸನ್ನು ಶೇರ್ ಮಾಡ್ತೇನೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಓಕೆ, ಈಗ ಟೈಮ್ ಆಗಿದೆ 5:38 ಈವ್ನಿಂಗ್, ಶುಕ್ರವಾರ. ಓಕೆ, ಸೊ ನಿನ್ನೆದು ಅನಾಲಿಸಿಸ್ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಕ್ವಿಕ್ಕಾಗಿ ಯಾವುದೆಲ್ಲ ಟ್ರೇಡ್ ತೊಗೊಂಡೆ ಅಂತ. ಸೊ ಫಸ್ಟಾಗಿ ಇಲ್ಲಿ ಒಂದು ಟ್ರೇಡ್ ತೊಗೊಂಡಿದ್ದೆ. ಇಲ್ಲಿ ಟ್ರೇಡ್ ತೊಗೊಳ್ಳೋ ಲಾಜಿಕ್ ಎಂತ ಇತ್ತಂದರೆ, ಫಸ್ಟ್ ಆಫ್ ಆಲ್ ನಾನೊಂದು ಲೆವೆಲ್ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೆ. ಇಲ್ಲಿ ಒಂದು ನೋಡ್ಬೋದು ಮಲ್ಟಿಪಲ್ ಟಚ್ ಪಾಯಿಂಟ್ಸ್ ಕೂಡ ಇತ್ತು, ಇಲ್ಲಿ ಮತ್ತು ಇಲ್ಲಿ. ಓಕೆ, ಅದರಿಂದ ನಾನೆಂತ ಮಾಡಿದ್ದೆ ಅಂದರೆ, ಇಲ್ಲಿ ಒಂದು ಲೆವೆಲ್ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೆ. ಇದು ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಯ್ತಲ್ವಾ, ಇದು ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆದ ಇಮಿಡಿಯೇಟಲ್ಲಿ ನಾನೊಂದು ಟ್ರೇಡ್ ತೊಗೊಂಡೆ. ಓಕೆ, ಸೊ ಆ್ಯಕ್ಚುಲಿ ಅರ್ಜೆಂಟಲ್ಲಿ ಟ್ರೇಡ್ ತೊಗೊಂಡೆ. ಇದು ಆ್ಯಕ್ಚುಲಿ ನಾನು ವೆಯ್ಟ್ ಮಾಡಬೇಕಿತ್ತು ಪ್ರಾಪರಾಗಿ ಒಂದು
ರಿಜೆಕ್ಷನ್ ಕ್ಯಾಂಡಲಿಗೆ. ಓಕೆ. ಅಂದರೆ ಸ್ಟ್ರಾಂಗ್ ರಿಜೆಕ್ಷನ್ ಕ್ಯಾಂಡಲಿಗೆ. ಇದಾದ ನಂತರ ಎರಡರಲ್ಲಿ ಕೂಡ ಟ್ರೇಡ್ ತೊಗೊಂಡೆ, ಬ್ಲೂಬೆರಿ ಮತ್ತು ಶಾರ್ಕ್ ಫಂಡೆಡ್. ಓಕೆ. ಬ್ಲೂಬೆರಿ ಮತ್ತು ಶಾರ್ಕ್ ಫಂಡೆಡಲ್ಲಿ ಎರಡರಲ್ಲಿ ಟ್ರೇಡ್ ತೊಗೊಂಡೆ. ಅದು ಎರಡರಲ್ಲಿ ತೊಗೊಂಡ ನಂತರ ಒಂದು ಸ್ಟಾಪ್ ಲಾಸ್ ಆಲ್ಮೋಸ್ಟ್ ಈ ಲೆವೆಲಲ್ಲಿತ್ತು. ಓಕೆ. ಶಾರ್ಕ್ ಫಂಡೆಡ್ ಇದ್ದು ಅಕೌಂಟಲ್ಲಿ ಇಲ್ಲಿತ್ತು, ಇದರಲ್ಲಿ ನಾನು ಇಲ್ಲಿ ಇಟ್ಕೊಂಡಿದ್ದೆ. ಓಕೆ. ಇಮಿಡಿಯೇಟಾಗಿ ಸ್ಟಾಪ್ ಲಾಸ್ ಹಿಟ್ಟಾಯಿತು ಶಾರ್ಕ್ ಫಂಡೆಡಲ್ಲಿ. ನೋಡ್ಬೋದು $60 ಅಷ್ಟು ಲಾಸ್ ಆಯಿತು. ಅದಾದ ನಂತರ ಬ್ಲೂಬೆರಿ ಫಂಡೆಡಲ್ಲಿ ಸ್ಟಾಪ್ ಲಾಸ್ ಸ್ವಲ್ಪ ಡೀಪ್ ಇಟ್ಕೊಂಡಿದ್ದೆ. ಓಕೆ. ಅದರ ನಂತರ ಒಂದು ಟ್ರೇಡ್ ಟ್ರಿಗರ್ ಆಯಿತು ನಂದು ಸೆಟಪ್. ಓಕೆ. ಸೊ ಇಲ್ಲಿ ನಿಮ್ಗೆ ತೋರಿಸ್ತೇನೆ ನಾನು. ಹಾಂ, ಇದು ನೋಡ್ಬೋದು ಇಲ್ಲಿ ಬ್ಲೂಬೆರಿ ಫಂಡೆಡಲ್ಲಿ $120. ಓಕೆ. ಓಕೆ. ಇಲ್ಲಿ ಹಾಂ, ಇದು ಮತ್ತು ಇಲ್ಲಿ ತನಕ ಟಾರ್ಗೆಟ್ ಇಟ್ಕೊಂಡಿದ್ದೆ. ಓಕೆ. ಟಾರ್ಗೆಟ್ ಹಿಟ್ಟಾಯಿತು. ಆ್ಯಕ್ಚುಲಿ ಮಿಸ್ಟೇಕ್ ಎಂತ ಆಯ್ತಂದರೆ ಇಲ್ಲಿ ತುಂಬ ಇಂಪಾರ್ಟೆಂಟ್ ಮಿಸ್ಟೇಕ್ ಎಂತ ಅಂದರೆ, ನಾನು ಆ್ಯಕ್ಚುಲಿ ಇದು ಕ್ಯಾಂಡಲ್ ಒಂದು ಸ್ಟ್ರಾಂಗ್ ಬೈಯರ್ಸ್ ಆ್ಯಕ್ಟಿವೇಟ್ ಆದ ನಂತರ ಒಂದು ವೆಯ್ಟ್ ಮಾಡಬೇಕಿತ್ತು, ಒಂದು ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ ಫಾರ್ಮ್ ಆಗಲಿಕ್ಕೆ. ಓಕೆ. ಸೊ ಪುಲ್ ಬ್ಯಾಕ್ ಹೌದಿತ್ತು, ಪುಲ್ ಬ್ಯಾಕ್ ಬಂದಿತ್ತು, ಆದರೆ ಸ್ವಲ್ಪ ಅರ್ಜೆಂಟಲ್ಲಿ ನಾನು ಟ್ರೇಡ್ ತೊಗೊಂಡೆ. ಓಕೆ. ಸೊ ನೋಡ್ಲಿಕ್ಕೆ ಹೋದರೆ ಇದು ಹೀಗೆ ಇರ್ತಿತ್ತು ಮೋಸ್ಟ್ಲಿ. ಹಾಂ, ಇದೆ ಅಂತಲೇ ತಿಳ್ಕೊಳ್ಳುವ. ಓಕೆ. ಇದು ಲೆವೆಲ್ ಅಂತಲೇ ತಿಳ್ಕೊಳ್ಳುವ. ಓಕೆ. ಸೊ ಇಲ್ಲಿ ವೀಕ್ನೆಸ್ ಇತ್ತು. ಓಕೆ. ವೀಕ್ನೆಸ್ ಬಂತು 15 ಮಿನಿಟ್ಸಲ್ಲಿ. ಇದು ಆ್ಯಕ್ಚುಲಿ ನಂದು ಲೆವೆಲ್ ಇರಬೇಕಿತ್ತು. ಓಕೆ. ಇದು ಕ್ಯಾಂಡಲ್ ಆ್ಯಕ್ಚುಲಿ ಎಂಟ್ರಿ ಕ್ಯಾಂಡಲ್. ಓಕೆ. ಸೊ ಆದರೆ ಫುಲ್ ಮೆಂಟಲಿ ಎಕ್ಸಾಸ್ಟ್ ಆದೆ ಒಂದು ಸತಿ. ಇದು ಒಂದು ಸ್ಟಾಪ್ ಲಾಸ್ ಇಟ್ಟಾದ ನಂತರ ಇದು ಆಲ್ಮೋಸ್ಟ್ ಹಿಟ್ಟಾಗುವ ಹತ್ತತ್ರ ಹೋಗಿ ಒಂದು ಡೌನ್ ಸೈಡ್ ಮೊಮೆಂಟಮಿಗೆ ಬಂತು. ಓಕೆ. ಸೊ ಇದಾದ ನಂತರ ಯಾವುದೇ ಟ್ರೇಡ್ ಇರಲಿಲ್ಲ. ಇದೊಂದು ಕೈಂಡ್ ಆಫ್ ಅ ಟ್ರೇಡ್ ಇತ್ತು, ನಾನು ತೊಗೊಳ್ಳಿಕ್ಕೆ ಹೋಗಲಿಲ್ಲ. 5 ಗಂಟೆ ಬೆಳಿಗ್ಗೆ. ಓಕೆ. ಸೊ ಇಲ್ಲಿ ಟ್ರೇಡ್ ಟ್ರಿಗರ್ ಆಗಿತ್ತು. ಓಕೆ. ಪ್ರಾಪರ್ ಒಂದು ಸೆಟಪ್ ಕೂಡ ಫಾರ್ಮ್ ಆಗಿತ್ತು. ಇಲ್ಲಿ ನೋಡ್ಬೋದು ನೀವು, ಒಂದು ಪ್ರಾಪರ್ ಸೆಟಪ್ ಫಾರ್ಮ್ ಆಗಿತ್ತು ಕ್ವಿಕ್ಕಾಗಿ. ಓಕೆ. ಸೊ ಈಗ ಪ್ಲ್ಯಾನ್ ಎಂತ ಅಂದರೆ, ನಂದು ಬ್ಲೂಬೆರಿ ಫಂಡೆಡ್ ಮಾತ್ರ ನಾನು ಆ್ಯಕ್ಟಿವ್ಲಿ ಟ್ರೇಡ್ ಮಾಡ್ತೇನೆ. ಓಕೆ. ಶಾರ್ಕ್ ಫಂಡೆಡ್ ನಾನು ಪಾಸ್ ಮಾಡ್ತೇನೆ ಈಗ. ಓಕೆ. ಯಾಕಂದರೆ ಒಂದು ಮೆಂಟಲ್ ಎಕ್ಸಾಸ್ಟನ್ ಜಾಸ್ತಿ ಆಗ್ತಾ ಉಂಟು. ಯಾಕಂದರೆ ಬ್ಲೂಬೆರಿ ಫಂಡೆಡ್ ನಂದು ಆ್ಯಕ್ಚುಲಿ ಓಲ್ಡೆಸ್ಟ್ ಅಕೌಂಟ್, ಮತ್ತು ನಾನು ಕ್ಲೀನಾಗಿ ಅದನ್ನು ರನ್ ಮಾಡ್ತಿದ್ದೇನೆ. ಓಕೆ. ಆದರೆ ಶಾರ್ಕ್ ಫಂಡೆಡ್ ನಾನು ನನ್ನ ರಾಂಗ್ ಥಾಟ್ ಪ್ರೊಸೆಸ್ ಎಂತ ಇತ್ತಂದರೆ, ನನಗೆ ಓಪನ್ಲಿ ಟ್ರೇಡ್ ಮಾಡುವ ಅಂತ. ಓಕೆ. ಅಂದರೆ ಜಸ್ಟ್ ಟ್ರೇಡ್ ಆ ಟೈಪಲ್ಲಿ ಪ್ರಾಪರ್ ರೂಲ್ಸ್. ನಾವು ಟ್ರೆಂಡ್ ನೋಡಿದರೆ ಆ್ಯಕ್ಚುಲಿ ನಂದು ಕೆಲವೆಲ್ಲ ಓವರ್ ಟ್ರೇಡ್ಸ್ ತುಂಬ ಆಗಿದೆ ಇದು ಬ್ಯಾಕಪ್ ಅಕೌಂಟ್ ತೊಗೊಂಡ ನಂತರ. ಓಕೆ. ಸೊ ಹಾಗಾಗಿ ಒಂದು ಟ್ರೇಡಿಂಗ್ ಅಕೌಂಟ್ ನಾನು ಫೋಕಸ್ ಮಾಡ್ತೇನೆ. ಪ್ರಾಪರಾಗಿ ರೂಲ್ಸನ್ನು ಫಾಲೋ ಮಾಡಿ ಒಂದನ್ನೇ ಯೂಸ್ ಮಾಡಿ ಫಸ್ಟ್ ಇದನ್ನು ಕ್ಲಿಯರ್ ಮಾಡ್ತೇನೆ. ಕ್ಲಿಯರ್ ಮಾಡಿದ ನಂತರ ಕನ್ಸಿಸ್ಟೆನ್ಸಿ ಬಂದ ನಂತರ ಮತ್ತೆ ನಾನು ಇದಕ್ಕೆ ಸ್ವಿಚ್ ಆಗ್ತೇನೆ. ಓಕೆ. ಸೊ ಇಲ್ಲಿ ನಾನು ನೋಡೋದಾದರೆ ಶಾರ್ಕ್ ಫಂಡೆಡಲ್ಲಿ ತುಂಬ ಟ್ರೇಡ್ಸ್ ನಾನು ಅಂದರೆ ಸ್ವಲ್ಪ ಎಡ್ಜ್ ಇಲ್ಲದದು, ಪ್ರಾಪರ್ A+ ಟ್ರೇಡ್ ಇಲ್ಲದದೆಲ್ಲ ನಾನು ಟ್ರೇಡ್ ತೊಗೊಂಡಿದ್ದೇನೆ. ಓಕೆ. ಸೊ ಹಾಗಾಗಿ ಅದರಿಂದ ನನಗೆ ಆಫೀಸ್ ಕೂಡ ಕೆಲಸ ಮಾಡಬೇಕಿರ್ತದೆ, ಮತ್ತು ಟ್ರೇಡ್ ಕೂಡ ಮಾಡಬೇಕು. ಅದರಿಂದ ಎಲ್ಲಾದರೂ ಓವರ್ ಟ್ರೇಡ್ ಆದರೆ ಮೆಂಟಲಿ ಸ್ವಲ್ಪ ಟಯರ್ಡ್ ಆಗ್ತದೆ. ಸೊ ಹಾಗಾಗಿ ಕರೆಂಟಾಗಿ ನಾನೀಗ ಬ್ಲೂಬೆರಿ ಫಂಡೆಡ್ ಮಾತ್ರ ಟ್ರೇಡ್ ಮಾಡ್ತೇನೆ. ಬ್ಲೂಬೆರಿ ಫಂಡೆಡಲ್ಲಿ ಟ್ರೇಡ್ ಮಾಡಿ ಕ್ಲಿಯರ್ ಮಾಡುವ ಈಗ ಗೋಲ್ ನಂದು. ಓಕೆ. ಅದಕ್ಕಿಂತ ಮುಂಚೆ ಪ್ರಾಪರಾಗಿ ಸ್ಟ್ರಾಟಜಿಯನ್ನು ಫಾಲೋ ಮಾಡೋದು. ಓಕೆ. ಅದು ಇಂಪಾರ್ಟೆಂಟ್. ಓಕೆ. ಸೊ ಪೇಷನ್ಸಲ್ಲಿ ವೆಯ್ಟ್ ಮಾಡೋದು. ಇಷ್ಟು ದಿನ ನಂದು ಕೆಲವೆಲ್ಲ ಲಾಸ್ ಆದದ್ದು ಈ ವಾರದಲ್ಲಿ ವಿತೌಟ್ ಪೇಷನ್ಸ್. ಓಕೆ. ಶುಕ್ರವಾರ ಕೂಡ ಹಾಗೇನೆ ಟ್ರೇಡ್ ಇತ್ತು ನಂದು. ಪೇಷನ್ಸ್ ಅನ್ನು ವೆಯ್ಟ್ ಮಾಡದೆ ನಾನು ಜಂಪ್ ಆಗ್ತಿದ್ದೆ. ಓಕೆ. ಪ್ರತಿಯೊಂದು ಟ್ರೇಡಲ್ಲಿ ನೋಡಿರ್ಬೋದು, ಎಕ್ಸ್ಪ್ಲೇನ್ ಕೂಡ ಮಾಡಿದ್ದೇನೆ ನಾನು ನಿಮಗೆ. ಜಂಪ್ ಆಗ್ತೇನೆ ಟ್ರೇಡಿಗೆ, ಅದರಿಂದಾಗಿ ಅನ್ನೆಸೆಸರಿ ಲಾಸ್ ಆಗ್ತದೆ. ಓಕೆ. ಯಾವುದೇ ಟ್ರೇಡಿಂಗ್ ಸೆಟಪ್ ಆ್ಯಕ್ಚುಲಿ ಡೈಲಿ ಸೆಟಪ್ ಫಾರ್ಮ್ ಆಗೋದಿಲ್ಲ. ಓಕೆ. ಸೊ ಮೇ ಬಿ ವಾರದಲ್ಲಿ 2 to 3 ಆಗ್ಬೋದು. ನನ್ನ ಸೆಟಪ್ ಆ್ಯಕ್ಚುಲಿ 2 to 3 ಮಾತ್ರ ಆಗ್ತದೆ. ಓಕೆ. ಸೊ ಇಲ್ಲಿದ್ರೆ ಮತ್ತೆ ಫೋರ್ಸ್ಫುಲಿ ಟ್ರೇಡ್ ಆಗ್ತೇನೆ. ಓಕೆ. ಇದು ಕೂಡ ಹಾಗೆ ಫೋರ್ಸ್ಫುಲಿ ಟ್ರೇಡ್ ಇತ್ತು, ಆದರೆ ನಂದು ಲಕ್ಕಲ್ಲಿ ಇದೊಂದು ವರ್ಕೌಟ್ ಆಯಿತು. ಓಕೆ. ಇಲ್ಲಿದ್ರೆ ಇದು ಕೂಡ ಲಾಸಲ್ಲೇ ಹೋಗ್ತಿತ್ತು. ಓಕೆ. ಸೊ ಓಕೆ. ಇದಾಗಿತ್ತು ಥರ್ಸ್ಡೇದು ಅನಾಲಿಸಿಸ್ ಮತ್ತು ನಂದು ಔಟ್ಕಮ್. ಈಗ ಶಾರ್ಕ್ ಫಂಡೆಡ್ ನೋಡೋದಾದರೆ ನಂದು 4074 ಟ್ರೆಂಡ್ ಮಾಡ್ತಿದ್ದೇನೆ. ಸೊ ಇದು ಕಂಪ್ಲೀಟಾಗಿ ನಾನು ಸ್ಟಾಪ್ ಮಾಡ್ತೇನೆ. ಓಕೆ. ಇದು ಶಾರ್ಕ್ ಫಂಡೆಡ್ ನಾನಿನ್ನು ಟ್ರೇಡ್ ಮಾಡೋದಿಲ್ಲ ಸ್ವಲ್ಪ ಟೈಮಿಗೆ.
ಬ್ಲೂಬೆರಿ ಫಂಡೆಡಲ್ಲಿ ನಾನು ಟ್ರೇಡ್ ಮಾಡ್ತೇನೆ. ಬ್ಲೂಬೆರಿ ಫಂಡೆಡಲ್ಲಿ ಆ್ಯಕ್ಚುಲಿ ಈಗ $5,291 ಅಲ್ಲಿ ಉಂಟು ಅಕೌಂಟ್. ಓಕೆ, ಸೊ ಇದು ಒಂದು ಪ್ರಾಫಿಟ್ನಿಂದ ಸ್ವಲ್ಪ ಅಪ್ಲಿಫ್ಟ್ ಬಂದಿದೆ. ಈಗ ನಂದು ಕನ್ಸಿಸ್ಟೆನ್ಸಿಯನ್ನು ಹೋಲ್ಡ್ ಮಾಡಿ ಇದರಲ್ಲಿ ನಾನು ಕ್ಲೀನ್ ಸೆಟಪ್ ಕ್ಲೀನ್ ಟ್ರೇಡ್ಸನ್ನು ಪ್ಲ್ಯಾನ್ ಮಾಡ್ತೇನೆ. ಓಕೆ, ಸೊ ನೋಡುವ ಇನ್ನು ಬರುವ ದಿನ ಹೇಗೆ ಔಟ್ಕಮ್ ಕೊಡ್ತದಂತ. ನಂದು ಕನ್ಸಿಸ್ಟೆನ್ಸಿಯನ್ನು ಮತ್ತು ಡಿಸಿಪ್ಲಿನನ್ನು ನಾನು ಫಾಲೋ ಮಾಡಿ ರೂಲ್ಸನ್ನು ಫಾಲೋ ಮಾಡಿಕೊಂಡು ಟ್ರೇಡ್ ಮಾಡ್ತೇನೆ. ಓಕೆ, ಸೆಟಪ್ ಪ್ರಕಾರ. ಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬೈ ಬೈ.